ಇದೇ ಚಾಕುವಿಂದ ನೀನು ಲಕ್ಷ್ಮಿನ ಸಾಯಿಸ್ಬೇಕು. ಇದು ಸಾಮಾನ್ಯ ಚಾಕು ಅಲ್ಲ, ಸಾಣೆ ಇಡಿಸಿ ವಿಷದ ಲೇಪನ ಮಾಡಿರೋದು. ಇದರಿಂದ ನೀನು ಲಕ್ಷ್ಮಿಗೆ ತಿವಿದ್ರೆ ಅರ್ಧ ಗಂಟೆಗೆ ಹೋಗೋ ಜೀವ 5 ನಿಮಿಷಕ್ಕೆ ಹೋಗುತ್ತೆ. ನೀನು ಅವಳಿಗೆ ಒಂದ್ಸಾರಿ ತಿವಿದ್ಮೇಲೆ 3 ಸಾರಿ ಅವಳು ಬದುಕಿದಾಳೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೊರಡು. ಯಾಕಂದ್ರೆ ಅವಳು ಸತ್ಲು ಅನ್ಕೊಳ್ಳೋ ಅಷ್ಟರಲ್ಲೇ ಅವಳು ಮತ್ತೆ ಮತ್ತೆ ಬದುಕಿ ಬರ್ತಾ ಇದ್ದಾಳೆ. ಹೇಳಿದ ಅರ್ಥ ಆಯ್ತಾ? ಆಯ್ತು ಮೇಡಮ್, ಆದಷ್ಟು ಬೇಗ ಲಕ್ಷ್ಮಿ ಸತ್ಲು ಅನ್ನೋ ಗುಡ್ ನ್ಯೂಸು ನಿಮ್ಮನ್ನು ತಲುಪತ್ತೆ. ಅಲ್ಲ ಮಂದಿರ, ಹೋಗಿ ಹೋಗಿ ಆ ಚಿಲ್ಟು ಹುಡುಗಗೆ ಲಕ್ಷ್ಮೀನ ಸಾಯಿಸು ಅಂತ ಡೀಲ್ ಕೊಟ್ಟಿದ್ಯಲ್ಲ, ಯಾಕೋ ನಂಗೆ ಸರಿ ಕಾಣ್ತಿಲ್ಲ. ಇಂಥ ದೊಡ್ಡ ದೊಡ್ಡ ಡೀಲ್ಗಳನ್ನು ಕೊಡೋದು ಇಂಥ ಚಿಂಟುಗಳಿಗೆ. ಯಾಕಂದ್ರೆ ಇವ್ರಿಗೆ ಜೀವನದಲ್ಲಿ ಏನೂ ಇರಲ್ಲ, ದುಡ್ಡು ಅನ್ನೋದು ಅವ್ರ ಕಣ್ಣು ಮುಚ್ಚಿಬಿಟ್ಟಿರತ್ತೆ. ಹಾಗೆ ಇವನಿಗೂ ಕೂಡ. ಹಾಗಾಗಿ ಇವನು ಲಕ್ಷ್ಮಿನ ಕೊಂದೇ ಕೊಲ್ತಾನೆ. ಲಕ್ಷ್ಮಿ, ಈಗ ನಿನ್ನ ಸಾವಿಗೆ ಮುಹೂರ್ತ ಇಟ್ಟಿದ್ದೀನಿ. ನೆಕ್ಸ್ಟು ಇದು ಗಂಡ ಮತ್ತೆ ಮಕ್ಕಳಿಗಿಡ್ತೀನಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?